ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಶಂಕರಪ್ಪ ಸಾಹುಕಾರ್ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ 1 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಲಾಗಿದೆ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಾಳಿಯನ್ನ ನಡೆಸಲಾಗಿತ್ತು ಶಿವಶಂಕರಪ್ಪ ಸಾಹುಕಾರ್ ಅವರ ನಿವಾಸದ ಮೇಲೆ. ನಿನ್ನೆ ತಡರಾತ್ರಿ 1 ಗಂಟೆವರೆಗೂ ಕೂಡ ವಿಚಾರಣೆ ಆಗಿದೆ. ಮತ್ತೆ ಪುನಃ ಬೆಳಿಗ್ಗೆ 7 ಗಂಟೆಯಿಂದ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಶಿವಶಂಕರಪ್ಪ ಅವರ ಪುತ್ರಿ ಸುಮಾ ಸಾಹುಕಾರ್ಗೂ ಕೂಡ ಇಡಿ ಡ್ರಿಲ್ ಮಾಡಿದೆ. ನಿನ್ನೆ ಕೆಪಿಎಸ್ಸಿ ಕಚೇರಿ ಹಾಗೂ ಬನಶಂಕರಿಯ ನಿವಾಸದ ಮೇಲೆ ರೇಡ್ ಅನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ಮನೆಯಲ್ಲಿ ಸಿಕ್ಕಂತಹ ಒಂದಷ್ಟು ದಾಖಲೆ, ಬ್ಯಾಂಕ್ ಡೀಟೇಲ್ಸ್ ಇದೆಲ್ಲವನ್ನು ಕೂಡ ಜಾಲಾಡಿದ್ರು. ಕಚೇರಿಯಲ್ಲಿ ಸಿಕ್ಕಂತಹ ಪಶು ವೈದ್ಯಾಧಿಕಾರಿ ನೇಮಕಾತಿ ದಾಖಲೆ ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಆ ದಾಖಲಾತಿಗಳನ್ನ ಮುಂದಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ನೇಮಕಾತಿ ದಾಖಲಾತಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಸುಮಾ ಸಾಹುಕಾರ್ ಒಡೆತನದ ಫ್ಲಾಟ್ನಲ್ಲಿ ಈ ಶೋಧ ಕಾರ್ಯ ಮುಂದುವರೆದಿದೆ. ಈಗ ಆಲ್ರೆಡಿ ನಿನ್ನೆ ಬೇರೆ ಬೇರೆ ಭಾಗದಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ರೇಡ್ ಅನ್ನ ಮಾಡಿ ಶಾಕ್ ಕೊಟ್ಟಿದ್ರು. ಅದರಲ್ಲಿ ನೇಮಕಾತಿಯಲ್ಲಿ ಒಂದಷ್ಟು ಮಂದಿ ಆಯ್ಕೆ ಆಗಿದ್ದಂಥ ಅಭ್ಯರ್ಥಿಗಳ ವಿರುದ್ಧ ಏನು FIR ದಾಖಲಾಗಿತ್ತು ಅವರ ನಿವಾಸದ ಮೇಲೂ ಕೂಡ ರೇಡ್ ಅನ್ನ ಮಾಡಿದ್ರು. ಅದರ ಜೊತೆಗೇನೆ ಶಿವಶಂಕರಪ್ಪ ಅವರ ವಿಚಾರಣೆ ನಿನ್ನೆ ತಡರಾತ್ರಿ 1 ಗಂಟೆವರೆಗೂ ನಡೆದಿದೆ. ಮತ್ತೆ ಪುನಃ ಬೆಳಿಗ್ಗೆ 7 ಗಂಟೆಯಿಂದ ಈ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂತ ಮಹತ್ವದ ದಾಖಲಾತಿಗಳೇನಿದೆ, ಅದರ ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳೇನಿದೆ ಅದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನೂ ಕೂಡ ಫ್ಲಾಟ್ನಲ್ಲಿ ಈ ಶೋಧ ಕಾರ್ಯ ಮುಂದುವರಿತಾ ಇದೆ. ಸುಮಾ ಸಾಹುಕಾರ್ ಒಡೆತನದ ಫ್ಲಾಟ್ ಏನಿದೆ ಅಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಯಾವ ರೀತಿಯಾಗಿ ಅಕ್ರಮ ನಡೆದಿತ್ತು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಶಿವಶಂಕರಪ್ಪ ಅವರ ನಿವಾಸದ ಮೇಲೆ ನಿನ್ನೆ ರೇಡ್ ಆಗಿತ್ತು. ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಶೋಧ ಕಾರ್ಯ ಎಲ್ಲಿಗೆ ಬಂದು ನಿಂತಿದೆ, ಏನಿದೆ ಡೀಟೇಲ್ಸ್? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಇಡೀ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬರೋಬ್ಬರಿ 30ಕ್ಕೂ ಹೆಚ್ಚು ಗಂಟೆಗಳು ಕೂಡ ಈಗಾಗಲೇ ಕಳೆದಿರುವಂತ. ಇದು ಕೂಡ ಏನು ದಾಳಿ ಮಾತ್ರ ಇನ್ನೂ ಮುಂದುವರೆದಿದೆ. ದಾಖಲಾತಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿರುವಂತಹ ಇಡಿ ಅಧಿಕಾರಿಗಳು ಎಲ್ಲೂ ಕೂಡ ಒಂದು ಲೂಪ್ ಹೋಲ್ಸ್ ಅನ್ನು ಕೂಡ ಬಿಡದಲೆ ತನಿಖೆಯನ್ನು ಕೂಡ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಬಳಿಯಲ್ಲೂ ಇರುವಂತಹ ಕೆಲವೊಂದು ದಾಖಲಾತಿಗಳನ್ನ ಜೊತೆಗೆ ಅವರು ಎಸಗಿರುವಂತ ಕೆಲವೊಂದು ಅಕ್ರಮಗಳ ದಾಖಲಾತಿಗಳನ್ನು ಕೂಡ ಈಗಾಗಲೇ ತಗೊಬಂದಿದ್ರೆ ಅದೆಲ್ಲವನ್ನು ಕೂಡ ಟ್ಯಾಲಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಅವರ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅವರ ಆಸ್ತಿ ಪಾಸ್ತಿಗಳಾಗಿರ್ಬೋದು, ಮತ್ತೆ ಅವರ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಮತ್ತೆ ಈಗಾಗಲೇ ಬ್ಲ್ಯಾಕ್ ಮನಿ ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ PML ಆಕ್ಟ್ ಏನು ಕರಿತೀವಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಏನ್ ಕರಿತೀವಿ, ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ರಮುಖವಾಗಿ ತನಿಖೆಯನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರು ಕೂಡ ಈಗಾಗಲೇ ಕೊಡುವಂತ ಹೇಳಿಕೆಗಳೇನಿದೆ ಆ ಒಂದು ಹೇಳಿಕೆಯ ಜೊತೆಯಲ್ಲೇ ಮತ್ತೆ ಅವರು ಸಿಕ್ಕಿರುವಂತ ದಾಖಲೆಗಳ ಜೊತೆಯಲ್ಲೇ ಅವ್ರನ್ನು ಕೂಡ ಪ್ರಶ್ನೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇನ್ನು ಬಹುತೇಕ ಇವತ್ತು ಕೂಡ ಏನು ಈ ಒಂದು ರೈಡ್ ಏನಿದೆ ಅದು ಕೂಡ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸದ್ಯ ಶಿವಶಂಕರಪ್ಪ ಅವರಾಗಿರ್ಬೋದು, ಜೊತೆಗೆ ಅವರ ಸಂಬಂಧಿಗಳಾಗಿರ್ಬೋದು, ಅವರಿಗೆ ಏನು ವ್ಯಾಪಾರ ವಹಿವಾಟದಲ್ಲಿ ಸಹಾಯ ಮಾಡಿರುವಂತರಾಗಿರ್ಬೋದು, ಮತ್ತೆ ಅವರ ಸ್ನೇಹಿತರಾಗಿರ್ಬೋದು, ಮತ್ತೆ ಹೀಗೆ ಸಾಕಷ್ಟು ಜನರು ಅವರ ಒಡನಾಟಲ್ಲಿ ಇಟ್ಕೊಂಡು ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಈಗೇನಾದ್ರು ಪ್ರೂಫ್ ಸಿಕ್ಕಿದ್ದೆ ಅದಲ್ಲಿ ಅವರು ದಿನಗಳಲ್ಲಿ ಸಂಕಷ್ಟ ಸದ್ಯ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.